ಇನ್ನು ಕಳೆದ 20 ದಿನಗಳಿಂದ ಹಾಸನ ಜಿಲ್ಲೆಯಲ್ಲಿ ಅಬ್ಬರಿಸಿ ಬೊಬ್ಬಿರಿತಾ ಇದ್ದ ವರುಣರಾಯ ಸ್ವಲ್ಪ ಈಗ ಬಿಡುವು ಕೊಟ್ಟಿದ್ದಾನೆ. ಆದರೆ ಆತಂಕ ಮಾತ್ರ ಕಡಿಮೆ ಆಗಿಲ್ಲ. ಯಾಕೆಂದರೆ ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಅಂತಕ್ಕಂಥ ಜಾಗ, ಈ ಜಾಗದಲ್ಲಿ ಮತ್ತೆ ಮತ್ತೆ ಗುಡ್ಡ ಕುಸಿಯುವಂತಹ ಭೀತಿ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಹಾಸನದಲ್ಲಿ ಕೊಂಚ ಬಿಡುವು ಕೊಟ್ಟ ವರುಣ. ಮಳೆ ನಿಂತರೂ ನಿಲ್ಲದ ಅನಾಹುತ, ಆತಂಕ. ರಾಷ್ಟ್ರೀಯ ಹೆದ್ದಾರಿ 75ರ ಬೆಂಗಳೂರು ಮಂಗಳೂರು ಶಿರಾಡಿ ಘಾಟ್ ರಸ್ತೆಯ ದೊಡ್ಡ ತಪ್ಪಲು ಬಳಿ ಭೂಕುಸಿತದ ಅನಾಹುತ ತಪ್ಪುತ್ತಾ ಇಲ್ಲ. ಪ್ರತಿನಿತ್ಯ ಗುಡ್ಡ ಕುಸಿತವಾಗ್ತಾ ಇದ್ದು ವಾಹನಗಳ ಸಂಚಾರ ಬಂದ್ ಆಗುತ್ತಲೇ ಇದೆ. ಇದರಿಂದಾಗಿ ಬೃಹತ್ ವಾಹನಗಳು ಶಿರಾಡಿ ಘಾಟ್ ರಸ್ತೆಯಲ್ಲಿ ಗಂಟೆಗಟ್ಟಲೆ ನಿಲ್ಲಬೇಕಾಗಿದ್ದು ಚಾಲಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಲಘು ವಾಹನದ ಸವಾರರು ಸುತ್ತಿ ಬಳಸಿ ಓಡಾಡಬೇಕಿದೆ. ಇದಕ್ಕೆ ಮುಕ್ತಿ ನೀಡದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಶಿರಾಡಿ ಘಾಟ್ ರಸ್ತೆಯಲ್ಲಿ ವಾಹನಗಳ ಸಂಚಾರ ದುಸ್ತರವಾಗಿದ್ದು ಬೃಹತ್ ವಾಹನಗಳಿಗೆ ಮಾತ್ರ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಲಘು ವಾಹನಗಳಿಗೆ ನಿಷೇಧ ಹೇರಲಾಗಿದೆ. ಮಳೆ ಕಡಿಮೆ ಆಗಿದ್ರೂ ದೊಡ್ಡ ತಪ್ಪಲು ಬಳಿ ಗುಡ್ಡ ಕುಸಿಯುತ್ತಲೇ ಇದೆ. ಇದರ ಪರಿಣಾಮ ಪ್ರತಿನಿತ್ಯವೂ ಕೂಡ ಶಿರಾಡಿ ಘಾಟ್ ರಸ್ತೆಯಲ್ಲಿ ಗಂಟೆಗಟ್ಟಲೆ ವಾಹನಗಳು ನಿಲ್ಲುವಂತಾಗಿದೆ. ಮಣ್ಣು ಕುಸಿದ ಕೂಡಲೇ ಮಣ್ಣು ತೆರವು ಮಾಡಲಿಕ್ಕೆ ಎಲ್ಲಾ ರೀತಿಯ ಕ್ರಮ ಕೈಗೊಂಡಿದ್ರು ಮಣ್ಣನ್ನ ಬೇರೆಡೆ ಸುರಿಲಿಕ್ಕೆ ಜಾಗವಿಲ್ಲದೆ ಅದೇ ರಸ್ತೆಯ ಪಕ್ಕದಲ್ಲಿಯೇ ಸುರಿತಾ ಇರೋದು ಮತ್ತೊಂದು ಸಮಸ್ಯೆಗೆ ಕಾರಣವಾಗ್ತಿದೆ. ಸಕಲೇಶಪುರದಿಂದ ಮಾರನಹಳ್ಳಿಯವರೆಗೂ ಗುಂಡಿಮಯ. ಬೃಹತ್ ವಾಹನಗಳ ಸಂಚಾರಕ್ಕೆ ಪರದಾಟ. ಸಕಲೇಶಪುರದಿಂದ ಮಾರನಹಳ್ಳಿಯವರೆಗೂ ಇಡೀ ರಸ್ತೆ ಗುಂಡಿಮಯವಾಗಿದೆ. ಅದೇ ರಸ್ತೆಯಲ್ಲಿ ಬೃಹತ್ ವಾಹನಗಳು ಸಂಚರಿಸಲು ಕ್ಲಿಷ್ಟಕರವಾಗ್ತಾ ಇದೆ. ಇದರ ಜೊತೆಗೆ ರಸ್ತೆ ಸಂಚಾರ ಗುಡ್ಡ ಕುಸಿತವಾಗ್ತಾ ಇರೋದು ದೊಡ್ಡ ಸಮಸ್ಯೆಯಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಅವೈಜ್ಞಾನಿಕ ಕಾಮಗಾರಿ ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯ ಅಂತೇಳಿ ಆಕ್ರೋಶ ವ್ಯಕ್ತವಾಗ್ತಿದೆ. ಮಣ್ಣು ಕುಸಿದ ಕಡೆ ತ್ವರಿತವಾಗಿ ತೆರವುಗೊಳಿಸಲು ಸರಿಯಾದ ಆಧುನಿಕ ತಂತ್ರಜ್ಞಾನದ ಯಂತ್ರಗಳನ್ನು ಬಳಸ್ತಾ ಇಲ್ಲ. ಇಡೀ ರಸ್ತೆ ಕೆಸರುಗದ್ದೆಯಾಗಿ ಮಾರ್ಪಟ್ಟಿದೆ. ಇದರ ನಡುವೆಯೂ ಸಂಚಾರಕ್ಕೆ ಅವಕಾಶ ಕೊಟ್ಟಾಗ ಜೀವ ಕೈಯಲ್ಲಿ ಹಿಡಿದು ವಾಹನವನ್ನ ಚಲಾಯಿಸಬೇಕಿದೆ. ದೊಡ್ಡ ತಪ್ಪಲು ಬಳಿ ಯಾವುದೇ ಆಹಾರ, ಕುಡಿಯುವ ನೀರು, ಯಾವುದೇ ವ್ಯವಸ್ಥೆ ಇಲ್ಲದಿರುವುದು ವಾಹನ ಸವಾರರಿಗೆ ದೊಡ್ಡ ಸಮಸ್ಯೆಯಾಗಿದೆ. ಒಟ್ನಲ್ಲಿ ಶಿರಾಡಿ ಘಾಟ್ ರಸ್ತೆಯಲ್ಲಿ ಎಲ್ಲಾ ರೀತಿಯ ವಾಹನಗಳ ಸಂಚಾರಕ್ಕೆ ಮುಕ್ತಿಯಾಗುವಂತೆ ಕಾಣ್ತಾ ಇಲ್ಲ. ಇದರ ಪರಿಣಾಮ ಸ್ಥಳೀಯರು ಸೇರಿದಂತೆ ಸರಕು ಸಾಗಾಣಿಕೆ ಜೊತೆಗೆ ಸಾರಿಗೆಯ ಬಸ್ ಸೇರಿದಂತೆ ಸ್ಥಳೀಯರು ನರಕಯಾತನೆಯನ್ನ ಅನುಭವಿಸುವಂತಾಗಿದೆ. ಇನ್ನಾದರೂ ಗುತ್ತಿಗೆದಾರ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನ ಹರಿಸಿ ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡಬೇಕಿದೆ. ಶಶಿಧರ್, ಬಿಸಿ, ಪಬ್ಲಿಕ್ ಟಿವಿ, ಹಾಸನ.